ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ನಮ್ಮ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ರು, ಒಂದೊಂದು ಮಂತ್ರಿಗಳು ಕೂಡ ಬೆಲೆ ಕಟ್ಟಿ ನಡೀತಾ ಇದೆ ಅಂತೇಳಿ. ಬಹುಶಃ ಅದು ಇನ್ನೂ ವ್ಯಾಪಾರ ಸರಿಯಾಗಿ ಮುಗಿದಿಲ್ಲ ಅಂತ ಕಾಣ್ತದೆ. ಮತ್ತು ಇವತ್ತು ಪ್ರಾದೇಶಿಕ ಪಕ್ಷದ ಹೀನಾಯ ಸ್ಥಿತಿಗೆ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ಗೆ ಸಮಯ ಕೊಡದೇ ಇರ್ತಕ್ಕಂಥದ್ದು ಏನು ದೊಡ್ಡ ಮಹತ್ತರವಾದಂಥ ದೆಹಲಿಯಲ್ಲಿ ಇನ್ನೇನು ಕೆಲಸ ಇದೆ. ಮತ್ತು ರಾಹುಲ್ ಗಾಂಧಿಯವರು ಅತ್ಯಂತ ವಾಗ್ಮಿ, ಏನೋ ಗಂಟೆಯಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಇಡೀ ದೇಶ ಜನ ನೋಡ್ತಾವ್ರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನು ಇಲ್ವಲ್ಲ. ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಗೊತ್ತಿಲ್ಲ. ಅರ್ಧ ಗಂಟೆಯಲ್ಲಿ ಮುಗಿಯೋದನ್ನು ಇವತ್ತು ಸುಮಾರು 2 ತಿಂಗಳಾಯ್ತಾ ಬಂದು ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಕೇವಲ 10 ಜನ ಇಟ್ಕೊಂಡು ಇವತ್ತು ಇಡೀ ಸರ್ಕಾರವನ್ನು ನಡೆಸ್ತಾ ಇದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಕಾರ್ಯಗಳು ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಕೃಷಿ ಸಚಿವರಿಲ್ಲ, ಇವತ್ತು ಎಲ್ಲ ಕೂಡ ಮಳೆನೂ ಇಲ್ಲ, ಎಂಥದ್ದು ಇಲ್ಲ. ಈ ಥರದ್ದು ಅನೇಕ ಪ್ರಮುಖವಾದಂಥ ಸಚಿವರಿಲ್ಲದೆ ಇರ್ತಕ್ಕಂಥ ಸರ್ಕಾರವನ್ನು ನಡೆಸ್ಕೊಂಡು ಇವತ್ತುವರೆಗೂ ಇನ್ನೂ ಕೂಡ ಅವ್ರಿಗೆ ಅಲ್ಲಿ ಆಸ್ಪದ ಕೊಡಲಿಲ್ಲ ಅಂತಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಜಾರಿರಬೇಕು ಅಂತ ಕಾಣ್ತದೆ ಹೈಕಮಾಂಡು. ಇಲ್ಲ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಕಾಣ್ತದೆ. ಅಂದರೆ ಈಗ ರಾಜ್ಯದ ಜನರ ಹಿತಾಸಕ್ತಿಗಿಂತ ಅಧಿಕಾರ ದಾಹಂತಿನಾಗಲ್ಲ ಇನ್ನೇ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಡೀ ರಾಜ್ಯದಲ್ಲಿ ಕೂಡ ಪ್ರಕ್ಷುಬ್ಧವಾದಂಥ ವಾತಾವರಣ ಇದೆ. ಮಳೆ ಇಲ್ಲ, ಬರ ಪರಿಹಾರಗಳನ್ನು ಕೊಡಬೇಕು, ಕುಡಿಯೋ ನೀರಿಗೆ ಇದಿಲ್ಲ. ಯಾವುದೇ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಕೂಡ ಇಲ್ಲ. ನಮ್ಮಂಥ ಶಾಸಕರಿಗಂತೂ ಭಾಳ ಕಷ್ಟ ಆಗಿದೆ. ಗೆಟ್ ಪಿ ಇಲ್ಲ, ಡಿ ಪಿ ಇಲ್ಲ, ಜಿ ಬಿ ಎ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ. ಅಲ್ಲಿ ಕುಡಿಯೋ ನೀರು ನೋಡೋಂತಾರೆ ಯಾರು, ಅಧಿಕಾರಿಗಳಂತೂ ಅಸಡ್ಡೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಅಧಿಕಾರ ದಾಹಕ್ಕೋಸ್ಕರ ದೆಹಲಿಯಲ್ಲಿ ಕುಂತವ್ರೆ ಅಂತಂದರೆ ಇದಕ್ಕೆ ಇನ್ನೇನು ಹೇಳಬೇಕು ನಾವು? ಅದನ್ನೇ ಹೇಳ್ಬೇಕು.